ಜೈಶಂಕರ್ ಸಾಹೇಬ್ರು ಗೊತ್ತಾನೆ ನಿಮಗೆಲ್ರಿಗೂ? ಅಮೆರಿಕಾದ ಅಧ್ಯಕ್ಷರಿಗೆ ಅವ್ರಿಗೆ ಅರ್ಥ ಆಗೋ ಭಾಷೆಯಲ್ಲಿ ಉತ್ತರ ಕೊಡೋರು ಯಾರು? ಜೈಶಂಕರ್ ಅವರು. ಯುಕ್ರೇನ್ ರಷ್ಯಾ ಮಧ್ಯೆ ಯುದ್ಧ ಆದ್ರೆ ಇಲ್ಲಿ ನಮ್ಮ ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಜಾಸ್ತಿ ಆಗದೇ ಇರೋ ರೀತಿ ರಷ್ಯಾ ಇಂದ ಕ್ರೂಡ್ ಆಯಿಲ್ ಕರೆಕ್ಟ್ ಆಗಿ ತೆಗೆದುಕೊಂಡು ಬಂದು ಭಾರತದಲ್ಲಿ ಯಾರಿಗೂ ಕೂಡ ಪೆಟ್ರೋಲ್ ಬೆಲೆ ಏರಬಾರದು ಅಂತ ಮಾಡಿರೋದು ಯಾರು? ಜೈಶಂಕರ್ ಅವರು. ಅಮೆರಿಕ ಇರ್ಬೋದು, ರಷ್ಯಾ ಇರ್ಬೋದು, ಇನ್ನು ಚೈನಾಗೆ ಪಾಕಿಸ್ತಾನಕ್ಕೆ ತುಟಿ ಪಿಟಕ್ಕಂದಲೇ ಇರೋ ತರ ಬುದ್ಧಿ ಕಲಿಸಿರೋಂಥದ್ದು ಯಾರು? ಜೈಶಂಕರ್. ಈ ಜೈಶಂಕರ್ ಸಾಹೇಬ್ರು ಇವತ್ತು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ. ಸರ್, ದ ಫ್ಲೋರ್ ಇಸ್ ಯುವರ್ಸ್ ಸರ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ವಾ. Now I will move to English. I want to begin with a story. And as foreign minister, I travel with Prime Minister Modi. And some months ago, we went to a country. When Modi ji arrived, the Prime Minister of the country bent down and touched his feet. And he called him his guru. Now I want to tell you why. ನಾನು ಸ್ವಲ್ಪ ದಿವಸಗಳ ಹಿಂದೆ ಮೋದಿ ಅವರ ಜೊತೆಗೆ ವಿದೇಶ ಪ್ರವಾಸಕ್ಕೆ ಹೋಗಿದ್ದೆ. ವಿದೇಶ ಪ್ರವಾಸಕ್ಕೆ ಹೋದಾಗ ಒಂದು ದೇಶದಲ್ಲಿ ಆ ದೇಶದ ರಾಷ್ಟ್ರಪತಿಗಳು ಪ್ರಧಾನ ಮಂತ್ರಿಗಳನ್ನ ವೆಲ್ಕಮ್ ಮಾಡಿಕೊಳ್ಳುವಂತ ಟೈಮ್ ನಲ್ಲಿ ಪ್ರಧಾನ ಮಂತ್ರಿಗಳು ಫ್ಲೈಟ್ ಇಂದ ಕೆಳಗಡೆ ಇಳಿದಿದ ತಕ್ಷಣ ಬಂದು ಮೋದಿ ಅವ್ರ ಕಾಲು ಮುಟ್ಟಿ ನಮಸ್ಕಾರ ಮಾಡಿದ್ರು. ಆ ದೇಶದ ರಾಷ್ಟ್ರಪತಿಗಳು ಮೋದಿ ಅವರೇ ನೀವು ನನ್ನ ಗುರುಗಳು ಅಂತ ಅಂದ್ರು. ಅದು ಯಾಕೆ ಅಂತ ಮೋದಿ ಅವ್ರ ಬಗ್ಗೆ ನಾನೀಗ ಹೇಳ್ತೀನಿ. Because what he told Modi ji was, what you have done for your people is actually something which the entire world is today seeing, it is admiring. For us, across many countries, it is an inspiration. How can we copy you? ವಾ. ಆ ದೇಶದ ರಾಷ್ಟ್ರಪತಿಗಳು ಮೋದಿಜಿಗೆ ಹೇಳಿದ್ರಂತೆ, ನಾನು ಯಾಕೆ ನಿಮ್ಮನ್ನ ಗುರು ಅಂತ ಇದ್ದೀನಿ, ನಿಮ್ ಕಾಲಿಗೆ ಯಾಕೆ ನಾನು ನಮಸ್ಕಾರ ಮಾಡಿದೆ ಅಂದ್ರೆ, ನಿಮ್ಮ ದೇಶದ ಜನಕ್ಕೆ, ನಿಮ್ಮ ದೇಶದ ಬಡ ಜನಕ್ಕೆ ನೀವೇನು ಮಾಡಿದೀರೋ ಅದು ಪ್ರಪಂಚದಲ್ಲಿ ಯಾರೂ ಆ ರೀತಿಯ ಕೆಲಸ ಮಾಡಿಲ್ಲ. ನನ್ನ ದೇಶದಲ್ಲೂ ಆ ರೀತಿ ನಾನು ಮಾಡಬೇಕು ಅನ್ನೋ ಪ್ರೇರಣೆಯಿಂದ ನಾನು ನಿಮ್ಮನ್ನ ಗುರು ಅಂತ ಕರೀತಾ ಇದ್ದೀನಿ. ಅದಕ್ಕೆ ನಾನು ನಿಮಗೆ ಕಾಲು ಮುಟ್ಟು ನಮಸ್ಕಾರ ಮಾಡಿದ್ದು. So let me talk about what world is saying about us. One of the biggest problems, even in developed countries, in Viksit world, is health, is medicine, is cost of medicine. There are, even in America, even in Europe, there are people who cannot get treatment because they cannot afford the cost of medicine. So if someone is getting you medicine, they are actually giving you life. ಭಾರತದಲ್ಲಷ್ಟೇ ಅಲ್ಲ, ಬಹಳ ಮುಂದುವರಿದ ದೇಶಗಳಲ್ಲೂ ಕೂಡ, ಅಮೆರಿಕಾದಂತ ದೇಶದಲ್ಲೂ ಕೂಡ ಔಷಧಿ ಮಾತ್ರೆ ಇದು ಬಹಳ ಎಕ್ಸ್ಪೆನ್ಸಿವ್, ಇದು ಬಹಳ ಕಾಸ್ಟ್ಲಿ. ಅದನ್ನ ಸಾಮಾನ್ಯ ಜನ ಅಮೆರಿಕಾದಂತ ದೇಶದಲ್ಲೂ ಕೂಡ ಒಳ್ಳೆ ಆರೋಗ್ಯ ಸೌಲಭ್ಯ ಬಹಳ ಕಡಿಮೆ ದರದಲ್ಲಿ ಸಿಗೋದಿಲ್ಲ. ಇದು ಆ ದೇಶಗಳಲ್ಲೂ ಇರುವಂತಹ ಒಂದು ಸ್ಥಿತಿ. So today what Jan Aushadhi has done, it has put health, it has put medicines within the reach of everybody. The person, the case, the Labharthi I heard there. This is today what the world is seeing. This is something which we should be proud of. And please remember, during COVID, we were a country who gave vaccines at no cost. There were people who wanted us to import vaccines from abroad, who are actually saying our vaccines are not good. Our vaccines finally went to 100 countries in the world. So today, Jan Aushadhi is actually changing the lives of people. It is for the common person. It is making all the difference. ಬೇರೆ ದೇಶಗಳಲ್ಲಿ, ಅಮೆರಿಕಾದಂತ ದೇಶದಲ್ಲೂ ಔಷಧಿ ಮಾತ್ರೆಯ ಖರ್ಚು ಎಷ್ಟು ಕಾಸ್ಟ್ಲಿ, ಬಡವರಿಗೆ ತಗೊಳ್ಳಿಕ್ಕೆ ಆಗದಲೇ ಇರೋ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಜನೌಷಧಿ ಸ್ಕೀಮ್ ನ ಮೂಲಕ ಅತ್ಯಂತ ಕಡಿಮೆ ದರದಲ್ಲಿ ಔಷಧಿಯನ್ನ ಜನಕ್ಕೆ ತಲುಪಿಸುವಂತ ಕ್ರಾಂತಿಕಾರಿ ಕೆಲಸ ದೇಶದಲ್ಲಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಕೋವಿಡ್ ಬಂದಾಗ ಬೇರೆ ಎಲ್ಲಾ ದೇಶಗಳಲ್ಲೂ ಕೂಡ ದುಡ್ಡು ತೆಗೆದುಕೊಂಡು ವ್ಯಾಕ್ಸಿನೇಷನ್ ಮಾಡುವಂತ ಕೆಲಸ ಆ ದೇಶಗಳಲ್ಲಿ ಮಾಡಿದ್ರೆ 100 ಕೋಟಿ ಜನರಿಗೆ ಉಚಿತವಾಗಿ ವ್ಯಾಕ್ಸಿನ್ ಕೊಟ್ಟಿದ್ದು ಏಕೈಕ ದೇಶ ಅಂತಂದ್ರೆ ಅದು ಭಾರತ.
ಆಗ್ಲೂ ಕೂಡ ಬೇರೆ ಬೇರೆ ಜನರು ಬೇರೆ ಬೇರೆಯವರು ನಮ್ಮ ವ್ಯಾಕ್ಸಿನ್ ತಗೊಳ್ಳಿ, ನಮ್ ವ್ಯಾಕ್ಸಿನ್ ನಮ್ ದೇಶದಲ್ಲಿ ಮಾಡಿರೋದನ್ನ ಇಂಪೋರ್ಟ್ ಮಾಡ್ಕೊಳ್ಳಿ, ನಿಮ್ ದೇಶದಲ್ಲಿರೋ ವ್ಯಾಕ್ಸಿನ್ ಸರಿ ಇಲ್ಲ ಅಂತ ಎಲ್ಲ ಕತೆಗಳು ಹಬ್ಸಿದ್ರು ಕೂಡ ಮೇಡ್ ಇನ್ ಇಂಡಿಯಾ ವ್ಯಾಕ್ಸಿನ್ ನರೇಂದ್ರ ಮೋದಿ ಅವರು ಇಲ್ಲಿ ತಯಾರು ಮಾಡಿಸಿ ಬಡ ಜನಕ್ಕೆ ಉಚಿತವಾಗಿ ವ್ಯಾಕ್ಸಿನ್ ಕೊಟ್ವಿ. ನಾವು ಮಾತ್ರ ವ್ಯಾಕ್ಸಿನ್ ತಗೊಂಡಿದ್ದಲ್ಲ, ಬೇರೆ 100 ದೇಶಗಳಿಗೆ ನಾವು ವ್ಯಾಕ್ಸಿನ್ ಅನ್ನ ಬೇರೆ ದೇಶಗಳಿಗೆ ಕೊಟ್ವಿ. ಅದು ನರೇಂದ್ರ ಮೋದಿ ಅವರು ಭಾರತದಲ್ಲಿ ಮಾಡಿರುವಂತ ಕ್ರಾಂತಿ. So let me give you another example. Ayushman Bharat. People in other countries cannot believe what is the cost at which we give health treatment. And if you look at the numbers of health treatment, beneficiaries of Ayushman Bharat are more than the total population of Europe. That is the scale on which Modi Sarkar has been able to do this. ಆಯುಷ್ಮಾನ್ ಭಾರತ್ ಸ್ಕೀಮ್ ಗೊತ್ತಿದೆಯಲ್ಲ ನಿಮಗೆ? ಈ ಆಯುಷ್ಮಾನ್ ಭಾರತ್ ಸ್ಕೀಮ್ ನಲ್ಲಿ ಉಚಿತವಾಗಿ ನರೇಂದ್ರ ಮೋದಿ ಸರ್ಕಾರ ಎಷ್ಟು ಜನಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದೆ ಅಂದ್ರೆ, ಬರೀ ಟ್ರೀಟ್ಮೆಂಟ್ ತಗೊಂಡಿರುವಂತ ಜನಸಂಖ್ಯೆಯನ್ನ ನೀವು ಒಂದ್ ಕಡೆ ಹಾಕಿದ್ರೆ ಇಡೀ ಯುರೋಪ್ ನಲ್ಲಿರುವಂತ ಜನಸಂಖ್ಯೆಯನ್ನ ಇನ್ನೊಂದ್ ಕಡೆ ಹಾಕಿದ್ರೆ ಬರೀ ಭಾರತದಲ್ಲಿ ಆಯುಷ್ಮಾನ್ ಭಾರತ್ ನಲ್ಲಿ ಫ್ರೀ ಟ್ರೀಟ್ಮೆಂಟ್ ತಗೊಂಡಿರುವಂತ ಜನನೇ ಯುರೋಪ್ ಜನಸಂಖ್ಯೆಗಿಂತ ಜಾಸ್ತಿ ಜನಕ್ಕೆ ನರೇಂದ್ರ ಮೋದಿ ಅವರು ಫ್ರೀ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. Some time ago, I had the leadership of one of the biggest IT companies in the world. And I was talking to them about Swanidhi and Mudra. And they asked me, do people return the loans? Because they are not secure. No car, no house, no bike. When I told them that actually 90% of the people return it on time, this is something they cannot believe. They cannot believe because it is not only Modi's guarantee. People also today want to repay Modi's guarantee. So that is why actually today this relationship is grown where we are able to execute this program so successfully. ನಾನು ಇತ್ತೀಚೆಗೆ ಒಂದು ಐಟಿ ಕಂಪನಿಯ ಬಹಳ ದೊಡ್ಡ ಹೆಡ್ ನ ಮೀಟ್ ಮಾಡಿದ್ದೆ, ಐಟಿ ಕಂಪನಿ ನಡೆಸೋ ಮಾಲೀಕರನ್ನ ಮೀಟ್ ಮಾಡಿದ್ದೆ. ಅವರು ನನ್ನನ್ನ ಕೇಳಿದ್ರು, ಈ ಮುದ್ರಾ ಯೋಜನೆ, ಸ್ವನಿಧಿ ಯೋಜನೆ ಇದನ್ನೆಲ್ಲ ಸಾಲ ಕೊಡ್ತಾ ಇದಾರಲ್ಲ ಮೋದಿ ಅವರು, ಯಾವುದೇ ಗ್ಯಾರಂಟಿ ಇಲ್ದಲೆ ಸಾಲ ಕೊಡ್ತಾ ಇದ್ದಾರೆ, ಯಾವುದನ್ನು ಅಡಮಾನ ತಗೊಳ್ಳದಲೆ ಸಾಲ ಕೊಡ್ತಾ ಇದ್ದಾರೆ, ಬಡವರಿಗೆ ಸಾಲ ಕೊಡ್ತಾ ಇದ್ದಾರೆ, ಬಡವರಿಗೆ ಸಾಲ ತೀರಿಸ್ತಾ ಇದಾರ ಅಥವಾ ಏನ್ ಕತೆ ಅಂತ ಅವ್ರು ಕೇಳಿದ್ರು. ನಾನು ಹೇಳಿದೆ, ಈ ದೊಡ್ಡ ದೊಡ್ಡ ಕಂಪನಿಗಳು ತಗೊಂಡಿರುವಂತಹ ಸಾಲಗಳು ಈ ಕಂಪನಿಯವರು ತೀರಿಸದಲ್ಲೇ ಇರಬಹುದು, ಆದ್ರೆ 95% ತಗೊಂಡಿರುವಂತಹ ಸಾಲಗಳು ಬಡವರು ಮೋದಿ ಗ್ಯಾರಂಟಿ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ನಾವು ತೀರಿಸ್ತಿದೀವಿ ಅಂತ ಬಡವರಷ್ಟು ತೀರಿಸ್ತಾ ಇದ್ದಾರೆ. ಬಡವರು ಕೊಟ್ಟು ತಗೊಂಡಿರುವಂತಹ ಸಾಲ ಒಂದು ಚೂರು ಡಿಫಾಲ್ಟ್ ಆಗಿಲ್ಲ, ಬಡವರು ಸಾಲ ತೀರಿಸ್ತಾ ಇದ್ದಾರೆ. ಯಾಕಂದ್ರೆ ಒಂದ್ ಕಡೆ ಮೋದಿ ಗ್ಯಾರಂಟಿ ಕೊಟ್ರೆ, ಇನ್ನೊಂದ್ ಕಡೆ ಮೋದಿ ಗ್ಯಾರಂಟಿ ಕೊಟ್ಟಿದಾರಲ್ಲ, ಅದಕ್ಕೋಸ್ಕರ ನಾವು ಅದನ್ನು ಉಳಿಸ್ಕೊಳ್ಬೇಕು ಅಂತ ದೇಶದ ಬಡ ಜನ ಕೂಡ ಪ್ರಾಮಾಣಿಕವಾಗಿ ಅವ್ರ ಕಂತನ್ನ ತೀರಿಸ್ತಾ ಇದ್ದಾರೆ ಅಂತ ನಾನು ಹೇಳಿದೆ. 10 years ago when Modi ji asked everybody, open bank account, do your Aadhaar card, link it to your phone, we did not fully understand why was he asking us to do it. But in 10 years we have seen today all the benefits, everything government is doing for you, it is happening because you are connected. You are connected because Modi asked you to connect with him, connect with the government. And that is how today good governance is done, without leakage, without money disappearing, without benefits disappearing, without benefits not reaching the people to whom they are supposed to. 10 ವರ್ಷದ ಹಿಂದೆ ಮೋದಿ ಅವರು ಪ್ರಧಾನ ಮಂತ್ರಿಗಳಾದಾಗ ದೇಶದ ಜನಕ್ಕೆ, ಅದರಲ್ಲೂ ಬಡವರಿಗೆ, ನೀವು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ, ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ, ಝೀರೋ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ ಅಂತ ಕರೆದು ಎಲ್ರಿಗೂ ಕರೆ ಕೊಟ್ಟು ಬ್ಯಾಂಕ್ನವರಿಗೆ ಮನೆ ಮನೆಗೆ ಹೋಗಿ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸಿ ಅಂತಂದ್ರು. ಆಗ ಯಾರಿಗೂ ಗೊತ್ತಿರಲಿಲ್ಲ ಯಾಕೆ ಮೋದಿ ಅವರು ಎಲ್ರು ಕೇಳು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸ್ತಾ ಇದ್ದಾರೆ. ಇಡೀ ಸರ್ಕಾರಕ್ಕೆ, ಬ್ಯಾಂಕ್ನವರಿಗೆ ಬಡವರಿಗೆ ಓಪನ್ ಮಾಡಿಸಿ ಅಕೌಂಟ್, ಝೀರೋ ಅಕೌಂಟ್ ಓಪನ್ ಮಾಡಿಸಿ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತ ಅವತ್ತು ಗೊತ್ತಾಗ್ಲಿಲ್ಲ. ಆದ್ರೆ ಇವತ್ತೆಲ್ರಿಗೂ ಗೊತ್ತಾಗ್ತಾ ಇದೆ. ಯಾಕೆ ಅಂದ್ರೆ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು, ಮುದ್ರಾ ಯೋಜನೆ ಇರ್ಬೋದು, ಸ್ವನಿಧಿ ಯೋಜನೆ ಇರ್ಬೋದು, ಇನ್ಶೂರೆನ್ಸ್ ಇರ್ಬೋದು, ರೈತರಿಗೆ ಕೊಡ್ತಾ ಇರುವಂತ ಕಿಸಾನ್ ಸಮ್ಮಾನ್ ನಿಧಿ ಇರ್ಬೋದು, ಇದೆಲ್ಲದನ್ನು ಯಾವುದೇ ಲೀಕೇಜ್ ಆಗ್ದಲೆ, ಯಾರೇ ಮಧ್ಯಸ್ಥರಲ್ಲಿ ಬಂದು ನಮ್ಗೆ 10%, 20% ಅಂತ ಭ್ರಷ್ಟಾಚಾರ ಇಲ್ದರೆ
ನೇರವಾಗಿ ಬಡವರ ಬ್ಯಾಂಕ್ ಖಾತೆಗೆ ದುಡ್ಡು ಬಂದು ನಿಮ್ಮ ಅಕೌಂಟಿಗೆ ದುಡ್ಡು ಬಂದಿದೆ ಅಂತ ಮೆಸೇಜ್ ಬರೋ ರೀತಿ ಯಾರಾದ್ರೂ ಮಾಡಿದ್ರೆ ನರೇಂದ್ರ ಮೋದಿ ಅವರು ಮಾಡಿರೋದು ಕಂಪ್ಲೀಟ್ ಆಗಿ ಟ್ರಾನ್ಸ್ಪರೆಂಟ್ ಆಗಿ ಒಂದು ವ್ಯವಸ್ಥೆಯನ್ನು ನರೇಂದ್ರ ಮೋದಿ ಅವರು ಬಡವರಿಗೋಸ್ಕರ ತಂದಿದ್ದಾರೆ. So I want to say to all of you today, I go around the world. I visit 40 to 50 countries every year. And Modi's guarantee is now world famous. The world believes Modi's guarantee. So ನಾನು ದೇಶದ ವಿದೇಶಾಂಗ ಸಚಿವ, ನಾನು ದೇಶದ ಎಲ್ಲ ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಗ್ತಾ ಇರ್ತೀನಿ, ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಗ್ತಾ ಇರ್ತೀನಿ. ಒಂದು ವರ್ಷಕ್ಕೆ 40 ರಿಂದ 50 ದೇಶಗಳನ್ನ ನಾನು ಸುತ್ತೀನಿ. ನಾನು ಯಾವ ದೇಶಕ್ಕೆ ಹೋದ್ರೂ ಕೂಡ ಆ ಎಲ್ಲಾ ದೇಶಗಳಲ್ಲೂ ಕೂಡ ಆ ದೇಶದ ಜನ, ಆ ದೇಶದ ರಾಷ್ಟ್ರಪತಿ ಅವರೆಲ್ಲರೂ ಕೇಳ್ತಾ ಇದ್ದಾರೆ ಈ ಮೋದಿ ಗ್ಯಾರಂಟಿ ಅಂದ್ರೆ ಏನು. ಯಾಕೆಂದ್ರೆ ಇವತ್ತು ಮೋದಿ ಗ್ಯಾರಂಟಿ ವರ್ಲ್ಡ್ ಫೇಮಸ್ ಆಗಿದೆ, ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲ, ಇದು ಇವತ್ತು ಪ್ರಪಂಚ ಇವತ್ತು ಮೋದಿ ಮಾಡಲು ನೋಡ್ತಾ ಇದೆ. So this year is a very important year for us. We will be making very big decisions. So I have one message to all of you. Keep faith in Modi's guarantee. This is only begin. We will go towards a Viksit Bharat. Health, education, housing, gas, these are your rights. You will get it because it is Modi's guarantee. ಈ ವರ್ಷ ನಮ್ಮೆಲ್ಲರಿಗೂ ಇಡೀ ಭಾರತಕ್ಕೂ ಬಹಳ ಮುಖ್ಯ ಆಗಿರುವಂತ ವರ್ಷ. ಯಾಕೆಂದ್ರೆ ಈ ವರ್ಷ ನಾವೆಲ್ಲರೂ ಮಹತ್ವಪೂರ್ಣವಾದಂತ ನಿರ್ಧಾರಗಳನ್ನು ತಗೊಂಡಿದ್ದೇವೆ. ಈ ಬಾರಿ ಈ ವರ್ಷ ನಾವು ತಗೊಳ್ಳುವಂತ ನಿರ್ಧಾರ ಇನ್ ಮುಂದಿನ 25 ವರ್ಷ ಭಾರತ ವಿಕಸಿತ ಭಾರತ ಆಗುವಂತ, ಡೆವಲಪ್ಡ್ ಇಂಡಿಯಾ ಆಗುವಂತ ಆ ಕಡೆಗೆ ನಮ್ಮ ನಿರ್ಧಾರ ಇರುವಂತದಿದೆ. ನಮಗ್ ಬರಬೇಕಾದಂತ ಮನೆ, ನಮಗ್ ಬರಬೇಕಾದಂತ ಗ್ಯಾಸು, ನಮಗ್ ಬರಬೇಕಾಗಿರುವಂತ ಆರೋಗ್ಯ, ಸರಿಯಾಗಿರುವಂತ ಶಿಕ್ಷಣ ವ್ಯವಸ್ಥೆ, ಇದೆಲ್ಲವನ್ನ ವರ್ಲ್ಡ್ ಲೆವೆಲ್ ನಲ್ಲಿ, ಪ್ರಪಂಚದ ಲೆವೆಲ್ ಅಲ್ಲಿ ಒಂದ್ ರೀತಿ ಆಗುವಂತದನ್ನ ಮಾಡಿಕೊಡುವಂತದ್ದೇನೆ ಮೋದಿ ಗ್ಯಾರಂಟಿ. ಅದನ್ನ ಈ ವರ್ಷ ನರೇಂದ್ರ ಮೋದಿ ಅವರು ಮತ್ತೆ ಮಾಡಿಕೊಡುವಂತದ್ದಿದೆ. ಇದನ್ನ ನಾವೆಲ್ಲರೂ ಜವಾಬ್ದಾರಿ ನೆನಪಿಟ್ಕೊಳ್ಬೇಕಿದೆ.